ಕರುಣೆಯುಳ್ಳ ದೇವರು. ಅಧ್ಯಾಯ 1. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸತ ಎಂದು ಹೆಸರು. ಯೋಹಾನ 5ನೇ ಅಧ್ಯಾಯ 2ನೇ ವಾಕ್ಯ. ಬೆತ್ಸತ ಎಂದರೆ ಕರುಣೆಯ ಮನೆ ಎಂದರ್ಥ. ಯೆರೂಸಲೇಮಿನ ಪಕ್ಕದಲ್ಲಿ ಬೆತ್ಸತ ಎನ್ನುವ ಒಂದು ಕೊಳವು ಕರುಣೆಯ ಮನೆಯಾಗಿತ್ತು. ಏಕೆ ಅದಕ್ಕೆ ಆ ಹೆಸರು ಬಂತು ಗೊತ್ತೇ? ಒಬ್ಬ ದೇವದೂತನು ಯಾವಾಗಲಾದರೂ ಒಂದು ಸಾರಿ ಆ ಕೊಳದಲ್ಲಿ ಇಳಿದು ನೀರನ್ನು ಕಲಕುವನು. ಆಗ ಮೊದಲು ಇಳಿದವರಿಗೆ ದೈವಿಕ ಆರೋಗ್ಯವು ದೊರಕುತ್ತಿತ್ತು. ಯೇಸು ಅಲ್ಲಿ ಒಬ್ಬ ಮನುಷ್ಯನನ್ನು ಸಂಧಿಸಿದನು. 38 ವರ್ಷಗಳಿಂದಲೂ ಅಲ್ಲಿ ದೈವಿಕ ಆರೋಗ್ಯಕ್ಕಾಗಿ ಹಂಬಲಿಸುತ್ತಿದ್ದರು. ಅವನಿಂದ ಮೊದಲು ಕೊಳದೊಳಗೆ ಇಳಿದು ಆರೋಗ್ಯವನ್ನ ಹೊಂದಿಕೊಳ್ಳಲು ಆಗದೆ ಇದ್ದುದರಿಂದ ಅವನು ಅಲ್ಲಿಯೇ ಬಿದ್ದಿದ್ದನು. ಬೆತ್ಸತ ಕೊಳದ ಕರುಣೆಯು ಅವನಿಗೆ ಸಿಕ್ಕಲಿಲ್ಲ. ಹೀಗೆ ಎಷ್ಟೋ ಜನಕ್ಕೆ ಆತನ ಕರುಣೆಯು ಸಿಕ್ಕಲಿಲ್ಲ. ಈ ಬೆತ್ಸತ ಕೊಳವು ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಬಳಿಯಲ್ಲಿತ್ತು ಎಂದು ಸತ್ಯವೇದವು ಹೇಳುತ್ತದೆ. ಈ ಯಜ್ಞದ ಕುರಿಯ ಮೂಲಕವಾಗಿ ಒಂದು ಕನಿಕರವು ಇಸ್ರಾಯೇಲ್ ಜನರಿಗೆ ದೊರಕಿತು. ಪಾಪ ಕ್ಷಮಾಪಣೆಗೆಂದು ಇಸ್ರಾಯೇಲ್ಯರು ಒಂದು ಕುರಿಯನ್ನು ತಂದು ಪಾಪ ನಿವಾರಣ ಬಲಿಯಾಗಿ ಅರ್ಪಿಸಿದಾಗ ಅವರ ಪಾಪಗಳು ಕ್ಷಮಿಸಲ್ಪಟ್ಟು ತಪ್ಪಿತಸ್ಥ ಮನೋಭಾವದಿಂದ ಬಿಡುಗಡೆ ಹೊಂದುವರು. ಆದರೆ ಯಾವ ಮನುಷ್ಯನಿಗೆ ಪಾಪ ನಿವಾರಣ ಬಲಿಯನ್ನು ತರಲು ಸಾಧ್ಯವಾಗುತ್ತಿರಲಿಲ್ಲವೋ ಅವನಿಗೆ ಪಾಪ ಕ್ಷಮಾಪಣೆಯ ಕರುಣೆಯು ದೊರಕುತ್ತಿರಲಿಲ್ಲ. ಬಹಳ ಬಡವರಿಗೆ ಕುರಿಯನ್ನು ತರಲು ಸಾಧ್ಯವಾಗದವರಿಗೆ ನ್ಯಾಯ ಪ್ರಮಾಣದ ಆಜ್ಞೆಗಳಲ್ಲಿ ಹೇಳಲ್ಪಟ್ಟ ಪಾಪ ಕ್ಷಮಾಪಣೆ ಎಂಬ ಕರುಣೆಯನ್ನು ಹೊಂದಲು ಬೇರೆ ಯಾವ ಮಾರ್ಗವೂ ಇರುತ್ತಿರಲಿಲ್ಲ. ಆದರೆ ಯೇಸು ಕ್ರಿಸ್ತನಾದರೂ ಕರುಣೆಯಲ್ಲಿ ಐಶ್ವರ್ಯವಂತನು. ಆತನು ನಮಗಾಗಿ ತಾನೇ ಯಜ್ಞದ ಕುರಿಯಾದನು. ಹೊಸ ಒಡಂಬಡಿಕೆಯಲ್ಲಿ ಯಾವ ಬಡವನಾದರೂ ಸರಿ, ಬರಗಾಲದಲ್ಲಿಯೂ ಕ್ಷಾಮ ವರ್ಷದಲ್ಲಿರುವವನಾದರೂ ಸರಿ, ಎಂಥ ಪಾಮರನಾದರೂ ಸರಿ, ಕಲ್ವಾರಿ ಶಿಲುಬೆಯನ್ನು ನೋಡಿ ನೀನು ನನಗಾಗಿ ನಿನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದೆಯಲ್ಲ ಎಂದು ನಂಬಿದಾಗ ಅವನು ಕ್ರಿಸ್ತನ ರಕ್ತವನ್ನು ಪಡೆದುಕೊಳ್ಳುತ್ತಾನೆ. ದೇವ ಮಗುವೆ, ಕಲ್ವಾರಿಯನ್ನು ದೃಷ್ಟಿಸಿ ನೋಡು. ಅಲ್ಲಿ ನಿನಗಾಗಿ ರಕ್ತವು ಕಾದಿದೆ. ಬೆತ್ಸತ ಕೊಳದಲ್ಲಿ 5 ಮಂಟಪಗಳಿದ್ದವು ಎಂದು ಸತ್ಯವೇದವು ಹೇಳುತ್ತದೆ. ಹಾಗೆಯೇ ಕ್ರಿಸ್ತನಿಗೆ 5 ದೊಡ್ಡ ಗಾಯಗಳಾಗಿದ್ದವು. 2 ಕೈಗಳಲ್ಲಿ, 2 ಕಾಲುಗಳಲ್ಲಿ ಮೊಳೆಗಳಿಂದಾದ ಗಾಯಗಳು, ಜೊತೆಗೆ ಪಕ್ಕೆಗೆ ಈಟಿಯ ತಿವಿತದಿಂದಾದ ಗಾಯಗಳು. ಅಲ್ಲಿಂದ ನಮಗಾಗಿ ರಕ್ತವು ಸುರಿಸಲ್ಪಟ್ಟಿತು. ಶತ್ರುವಿನ ಮೇಲೆ ಜಯವುಂಟು. ಮಾತ್ರವಲ್ಲ, ಬೆತ್ಸತ ಕೊಳದಲ್ಲಿರುವ 5 ಮಂಟಪಗಳ ಹಾಗೆ ಹೊಸ ಒಡಂಬಡಿಕೆಯ ಸಭೆಗಳಲ್ಲಿ ಕರ್ತನು 5 ರೀತಿಯ ಸೇವೆಯನ್ನು ಪ್ರಾರಂಭಿಸಿದ್ದಾನೆ. ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಕುರುಬರು, ಬೋಧಕರುಗಳು ಎಂದು ಮಾರ್ಪಡಿಸಿದ್ದಾನೆ. ಕರ್ತನ ಸಭೆಯಲ್ಲಿ ನಾವು ಕೂಡಿ ಬಂದು ಆರಾಧಿಸುತ್ತೇವೆ. ಮನಪೂರ್ತಿಯಾಗಿ ಕರ್ತನನ್ನು ಆರಾಧಿಸಿ ಹರ್ಷಿಸುತ್ತೇವೆ. ಕ್ರಿಸ್ತನ ಕರುಣೆಗೆ ಕೊನೆಯೇ ಇಲ್ಲ. ಯೇಸು ಕ್ರಿಸ್ತನು ಈ ಬೆತ್ಸತ ಕೊಳದ ದಡದಲ್ಲಿ 38 ವರ್ಷಗಳಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನನ್ನು ಸಂಧಿಸಿದನು. ಯೋಹಾನ 5ನೇ ಅಧ್ಯಾಯ 6ನೇ ವಾಕ್ಯ. 38 ವರ್ಷಗಳಿಂದಲೂ ಕರುಣೆ ದೊರೆಯದೆ ಪರಿತಪಿಸಿದ ಆ ರೋಗಿಯನ್ನು ನೋಡಿರಿ. ಅವನು ಹಳೆಯ ಇಸ್ರಾಯೇಲ್ಯರಿಗೆ ನೆರಳಿನಂತಿದ್ದಾನೆ. ಇಸ್ರಾಯೇಲ್ ಜನರು ಕಾನಾನಿಗೆ ಪ್ರಯಾಣ ಬೆಳೆಸಿದಾಗ ಅರಣ್ಯದಲ್ಲಿ ಅಲೆದಾಡಿದ ವರ್ಷಗಳು 38. ಹಳೆಯ ಒಡಂಬಡಿಕೆಯ ಧರ್ಮಶಾಸ್ತ್ರದಲ್ಲಿ ಒಂದು ಪಕ್ಷ ಕರುಣೆಯು ಇದ್ದರೂ ಅದು ಎಲ್ಲರಿಗೂ ದೊರಕುವಂಥದ್ದಾಗಿರಲಿಲ್ಲ. ಆದರೆ ಈಗ ಕ್ರಿಸ್ತನು ನಮಗೆಲ್ಲರಿಗೂ ಕರುಣೆಯಲ್ಲಿ ಐಶ್ವರ್ಯವನ್ನೇ ತೋರಿಸುವವನಾಗಿದ್ದಾನೆ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇಬ್ರಿಯ 4:16.